ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನಮ್ಮ XUV700ದು 10,000 ಕಿಲೋಮೀಟರ್ ಸರ್ವಿಸ್ ಡ್ಯೂ ಇದೆ. ಸೊ ನಾನು ಮಾಗಡಿ ರೋಡಲ್ಲಿರೋ ಸಿರಿ ಶಾರ್ಟ್ ಮಹೀಂದ್ರ ಸರ್ವಿಸ್ ಸೆಂಟರ್ಗೆ ಸರ್ವಿಸ್ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ತೊಗೊಂಡಿದ್ದು ಮಾರ್ಚ್ 31st 2025. ಎಷ್ಟು ಬೇಗ 1 year ಆಯಿತು ಅಂತಲೇ ಗೊತ್ತಿಲ್ಲ. ಸೊ ಇದು ಬಂದು ಸೆಕೆಂಡ್ ಜನರಲ್ ಸರ್ವಿಸ್. ಇದು ಲೈಕ್ ಆಯಿಲ್ ಚೇಂಜ್ ಮಾಡ್ತಾರೆ ಆ್ಯಂಡ್ ಏರ್ ಫಿಲ್ಟರ್ ಕ್ಲೀನ್ ಮಾಡೋದು, ಇದೆಲ್ಲ ಮೈನರ್ ಚೇಂಜಸ್ ಇದು ಮಾಡ್ತಾರೆ. ಸೊ ಇದು ಬಂದು 10,000 ಆರ್ 1 year ಸರ್ವಿಸ್ ಡ್ಯೂ ಇರುತ್ತೆ. ಇದು ಆಲ್ಮೋಸ್ಟ್ ಇನ್ 1 week ಇದೆ ಅಷ್ಟೇ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು 23rd of March. ಇನ್ 1 week ಇದೆ ಅಷ್ಟೇ, 31st ಆ್ಯಂಡ್ ಆಲ್ಮೋಸ್ಟ್ 9,600 ಕಿಲೋಮೀಟರ್ಸ್ ಏನೋ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇನ್ನೊಂದು ಮೇಜರ್ ಆಗಿ ಏನಂದರೆ ಇನ್ಶೂರೆನ್ಸ್ ಕೂಡ ಸ್ವಲ್ಪ ಕ್ಲೈಮ್ ಮಾಡಬೇಕಾಯಿತು, ಯಾಕಂದರೆ ರ್ಯಾಟ್ ಬೈಟ್ ಆಗಿತ್ತು. ನಾನು ವಿಡಿಯೋ ಹಾಕಿದ್ದೆ, ನಾನು ಅದು ವೈರಿಂಗ್ ಎಲ್ಲ ತುಂಬಾ ಡ್ಯಾಮೇಜ್ ಮಾಡಿದ್ದೆ ಅದು. ಸೊ ನಾನು ಜಸ್ಟ್ ಇಲ್ಲಿ ಮೆಕ್ಯಾನಿಕ್ ಹತ್ರ, ನಮ್ಮ ಮನೆ ಹತ್ರ ಇರೋ ಮೆಕ್ಯಾನಿಕ್ ಹತ್ರನೇ ಸರಿ ಮಾಡಿಸ್ಕೊಂಡಿದ್ದೆ. ಅವರು ಟೇಪ್ ಎಲ್ಲ ಹಾಕ್ಕೊಟ್ಟು ಸರಿ ಮಾಡಿಕೊಟ್ಟಿದ್ರು. ಇಲ್ಲಿ ತನಕ ಏನೂ ಪ್ರಾಬ್ಲಮ್ ಬಂದಿಲ್ಲ. ಬಟ್ ಇನ್ಶೂರೆನ್ಸ್ ಇದೆಯಲ್ಲ, ಇನ್ನೇನು ಎಂಡ್ ಆಗುತ್ತೆ, ನಾಳೆಗೆ ಎಂಡ್ ಆಗಿಬಿಡುತ್ತೆ. ಅಷ್ಟರೊಳಗಡೆ ಕ್ಲೈಮ್ ಮಾಡೋಣ ಅಂತ ಅದಕ್ಕೆ ಜನರಲ್ ಸರ್ವಿಸ್ ಮಾಡಿಸಿ ಹಾಗೇನೆ ಇನ್ಶೂರೆನ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಒಂದೇನೆಂದರೆ ಟೇಲ್ ಲೈಟಲ್ಲಿ ಕೂಡ ಸ್ವಲ್ಪ ಕಲ್ಲು ಬಿದ್ದು, ಕಲ್ಲು ಏನೋ ಗೊತ್ತಿಲ್ಲ ನನಗೆ, ಅದು ಕೂಡ ಲೈಟಾಗಿ ಹೊಡೆದೋಗಿದೆ. ಸೊ ಅವ್ರು ಹೇಳಿದ್ದು ಅಟ್ ಅ ಟೈಮ್ 2 ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕಾಗಲ್ಲ, ನೀವು ಐದರ್ ರ್ಯಾಟ್ ಬೈಟ್ ಆರ್ ಲೈಟ್ ಚೇಂಜ್ ಮಾಡಿಸ್ಬೋದು ನೀವು ಅಂದರು. ಅದಕ್ಕೆ ಮೇಜರಾಗಿ ಕನ್ಸರ್ನ್ ಇರೋದೇ ರ್ಯಾಟ್ ಬೈಟ್ ವೈರಿಂಗ್ ಇಶ್ಯೂ ಇರೋದ್ರಿಂದ ಫಸ್ಟ್ ಅದನ್ನೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಕೇಳೋಣ ಏನಂತಾರೆ ಅಂತ. ಸೊ ಬನ್ನಿ, ಇಲ್ಲಿಂದ ಫಸ್ಟು ಮನೆಯಿಂದ ಹೊರಟು ಸರ್ವಿಸ್ ಸೆಂಟ್ರಿಗೆ ರೀಚ್ ಆಗೋಣ. ಜಸ್ಟ್ ಸರ್ವಿಸ್ ಸೆಂಟರ್ ರೀಚ್ ಆಗಿದ್ದೀನಿ. ಸರ್ವಿಸ್ ಸೆಂಟರ್ ರೀಚ್ ಆಗಿದ್ದೀನಿ. ಜಸ್ಟ್ ಟೈಮ್ ಬಂದು 9 o'clock. ಆ್ಯಂಡ್ ಇಲ್ಲಿ ನಾನು ಹೇಳಿದ್ನಲ್ಲ ಡ್ಯಾಮೇಜ್ ಆಗಿದೆ ಅಂತ ಇದ್ದಾನೆ ನೋಡಿ. ಇಷ್ಟು ಮಾತ್ರ ಲೈಟಾಗಿ ಕ್ರ್ಯಾಕ್ ಬಿಟ್ಟಿದೆ. ಇದು ಫುಲ್ ಹೊಡೆದೋಗಿಲ್ಲ, ಇದು ಕ್ರ್ಯಾಕ್ ಬಿಟ್ಟಿದೆ. ಬಟ್ ನೋಡೋಣ, ಚೇಂಜ್ ಮಾಡಿಸೋಣ ಅಂತಿದ್ದೀನಿ. ಮೇ ಬಿ ಈ ಇನ್ಶೂರೆನ್ಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡಿ ಮಾಡಿಸೋಣ ಅಂತ, ಅಥವಾ ಹಂಗೆ ಬಿಟ್ಟರೆ ನಡೆಯುತ್ತೆ. ನೋಡೋಣ ಏನು ಮಾಡೋದು ಅಂತ. ಆ್ಯಂಡ್ ರ್ಯಾಟ್ ಬೈಟದ್ದು ಕೂಡ ಅಷ್ಟೇ, ಅದನ್ನು ಸಿವಿಯರ್ ಆಗಿತ್ತು, ವೈರಿಂಗ್ ಎಲ್ಲ ಹೋಗಿತ್ತು, ಅದನ್ನು ತೋರಿಸ್ತೀನಿ. ಆ್ಯಂಡ್ ಇನ್ನೂ ಒಂದೇನೆಂದರೆ ತುಂಬ ಕೇರ್ಫುಲ್ ಆಗಿರಿ ಸರ್ವಿಸ್ ಬಿಡಬೇಕಾದ್ರೆ. ಲೈಕ್ ಇಲ್ಲೆಲ್ಲ ಟಚ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ. ಸೊ ಯಾವುದಕ್ಕೂ ಒಂದು ವಿಡಿಯೋ ಮಾಡ್ಕೊಂಬಿಟ್ರೆ ನಿಮ್ಮ ಸೇಫ್ಟಿ ನಿಮಗೆ ಇರುತ್ತೆ. ಒಂದು ಸರಿ ನನಗೆ ಸೆಲ್ಟೋಸ್ ಕಾರ್ ಇದ್ದಾಗ ನನಗೆ ಇದೇ ಥರ ಆಗಿತ್ತು, ಸರ್ವಿಸಿಗೆ ಬಿಟ್ಟಿದ್ದೆ. ನಾನು ವಿಡಿಯೋ ಆ್ಯಂಡ್ ಫೋಟೋಸ್ ಎಲ್ಲನೂ ತಕ್ಕೊಂಡಿದ್ದೆ. ಸೊ ಸೇಫ್ ಆಗಿತ್ತು ನನಗೆ. ಏನಂದರೆ ಅಲ್ಲಿ ಬಿಟ್ಟಾಗ ಡ್ರೈವರ್ಸಿಂದನೋ ಅಥವಾ ಅಲ್ಲಿ ಏನಾದ್ರು ಲೈಟಾಗಿ ಟಚ್ ಆಗಿ ಆ ಥರ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ನಿಮಗೆ. ಅದೇ ಥರನೇ ಆಗಿತ್ತು ಕೂಡ ನನಗೆ. ಅವರು ತುಂಬ ವಾದ ಮಾಡಿದ್ರು, ಬಟ್ ನನ್ನ ಹತ್ರ ಫೋಟೋ ಇತ್ತು ಆ್ಯಂಡ್ ವೀಡಿಯೋಸ್ ಇತ್ತು. ಕೊನೆಗೆ ಒಪ್ಕೊಂಡು ಅವರೇ ಸರಿ ಮಾಡಿಕೊಟ್ರು. ನಿಮ್ಮ ಸೇಫ್ಟಿಯಲ್ಲಿ ನೀವಿರ್ತೀರ, ಅವರು ಮಾಡ್ಕೋಬೇಕು, ಹಾಗೆ ನೀವು ಕೂಡ ಮಾಡ್ಕೋಬೇಕು. CCTVಯಲ್ಲಿ ರೆಕಾರ್ಡ್ ಆಗಿರ್ಬೋದು, ಬಟ್ ಅಷ್ಟು ನೀವು ಝೂಮ್ ಮಾಡಿದಾಗ ತುಂಬ ಬ್ಲರ್ ಬರುತ್ತೆ, ನಿಮ್ಗೆ ಅಷ್ಟು ಕಾಣಲ್ಲ. ಸೊ ನೀವು ವಿಡಿಯೋ ಮಾಡಿಕೊಂಡ್ರೆ ತುಂಬ ಸೇಫ್ ಅಂತಲೇ ಹೇಳ್ಬೋದು. ನಮ್ಮ ಸೇಫ್ಟಿಯಲ್ಲಿ ನಾವಿರ್ಬೇಕಲ್ವ ಯಾವಾಗಲೂ. ಅದಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟು ಫೋಟೋಸ್ ಆ್ಯಂಡ್ ವೀಡಿಯೋಸ್, ಆಲ್ ಆ್ಯಂಗಲ್ಸ್ ಆ್ಯಂಡ್ ಆಲ್ ಪಾರ್ಟ್ಸ್ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಆದಷ್ಟು. ನಾನು ಬೇರೆ ಇನ್ನೆಲ್ಲೋ ಸ್ಕ್ರ್ಯಾಚ್ ಆಗಿರ್ಬೋದು, ಡೆಂಟ್ಸ್ ಆಗಿರ್ಬೋದು, ಯಾವುದೇ ಥರ ಏನೂ ಇಲ್ಲ. ಜಸ್ಟು ರ್ಯಾಟ್ ಬೈಟ್ ಒಂದು ಮತ್ತು ಜನರಲ್ ಸರ್ವಿಸ್ ಒಂದು ಮಾಡಿಸೋದಷ್ಟೇ. ತೆಗಿಬೇಕು. ಇಲ್ಲಿ ಅದೇನು ಮೇಜರ್ ಇಲ್ಲ ಅಂದರೆ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಪರವಾಗಿಲ್ಲ. ಇದು ಇಂಜೆಕ್ಟರ್ ಹತ್ರ ಅಲ್ವಾ, ಅದಕ್ಕೆ ಮಾಡಿಸೋದೇ ಬೆಟರ್. ಯಾಕಂದರೆ ಮಾಡಿಸಿದ್ದೀರಾ ನೀವು ಒಮ್ಮೆ? ಅದೇ ಇದು ಮಾಡಿದ್ರು ಅಷ್ಟೇ, ಗ್ಯಾರೇಜಲ್ಲೇ ಟೇಪ್ ಹಾಕ್ಸಿದ್ದೆ. ಏನು ಪ್ರಾಬ್ಲಮ್ ಬಂದಿಲ್ಲ ಅವಾಗಿಂದ. ಬಟ್ ಒಂದು ಸರಿ ನಿಮ್ಮನ್ನೇ ಕೇಳೋಣ. ನೆಕ್ಸ್ಟ್ ಇವಾಗ ಕ್ಲೈಮ್ ಮಾಡ್ತೀರಲ್ಲ, ನೆಕ್ಸ್ಟ್ ಮಾಡಿದ್ರೂ ಮಾಡ್ಬೋದು. ನಿಮಗೆ ವರ್ಷದಲ್ಲಿ 2 ಕ್ಲೈಮ್ ಇರುತ್ತೆ, ಮೇಜರ್ ಆಗಲಿ ಮೈನರ್ ಆಗಲಿ. ಇದೆಲ್ಲ ನಿಮಗೆ ವೈರಿಂಗ್ ಹಾರ್ನೆಸ್ ಫುಲ್ ಅಸೆಂಬ್ಲಿನೇ ಬರೋದು. ಅದು ನೀವೊಮ್ಮೆ ಏನು ಗೊತ್ತಾ, ಬಾಡಿ ಶಾಪ್ ಅಡ್ವೈಸರ್ ಹತ್ರ ಒಮ್ಮೆ ಮಾತಾಡಿ, ಐಡಿಯಾ ಸಿಗುತ್ತೆ. ಇದು ಆಮೇಲೆ ಹಾಕ್ಸ್ಕೊಂಡಿರೋದು, ಮೊದಲು ಹಾಕ್ಸ್ಕೊಂಡಿರೋದು? ಆಮೇಲೆ ಹಾಕ್ಸ್ಕೊಂಡಿರೋದು, ಇದಾದಮೇಲೆ.
ಆಮೇಲೆ ಇದು ಟೈಲ್ ಲೈಟ್ ಹತ್ರ ಒಂದು ಕ್ರ್ಯಾಕ್ ಬಿಟ್ಟಿತ್ತು, ಬನ್ನಿ ತೋರಿಸ್ತೀನಿ ಒಂದು ನಿಮಿಷ. ಇದು ಸೊ ಅದನ್ನ ಮಾಡ್ಸೋಣ ಅಥವಾ ಇದನ್ನ ಮಾಡ್ಸೋಣ ಅಂತ ನೋಡ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಫುಲ್ ರೀಪ್ಲೇಸ್ ಆಗಬೇಕಾ ಇದು? ಫುಲ್ ಅಸೆಂಬ್ಲಿ ಹಾಂ. ಇದು ಬರುತ್ತೆ, ಇದು ಬೇರೆ ಇದು ಬೇರೆ. ಯಾಕಂದರೆ ಇದು ಬಾಡಿ ಸೈಡು, ಇದಕ್ಕೆ ಇದಕ್ಕೆ ಒಂದಕ್ಕೆ ಒಂದು 6000 ಕಂಪ್ನಿ. ಹೌದಾ? ಸೊ ಅದೇ ಅದು ಮಾಡ್ಸೋಣ ಇದು ಮಾಡ್ಸೋಣ ಅಂತ. ಯಾಕಂದ್ರೆ ಏನು ಗೊತ್ತಾ, ನಾನು ಸರ್ವಿಸ್ ತಗೋತೀನಿ. ಒನ್ಸ್ ನೀವು ಬಾಡಿ ಶಾಪ್ ಅಡ್ವೈಸರ್ ಹತ್ರ ಮಾತಾಡಿ. ಯಾಕಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಕ್ಲೈಮ್ ಮಾಡ್ಬೋದು ಅಂತ. ಹೌದು ಹೌದು. ಯಾಕಂದ್ರೆ ಇದು ನಿಮಗೆ ಕಮ್ಮಿ ರೇಟಲ್ಲಿ ಬರುತ್ತೆ, ಅದು ಸ್ವಲ್ಪ ಬಜೆಟ್ ಜಾಸ್ತಿ ಬರುತ್ತೆ. ಅದು ನಿಮಗೆ ಇಂಜಿನ್ ಕಂಪಾರ್ಟ್ಮೆಂಟ್ ವೈರಿಂಗ್ಗೆ ಬರುತ್ತೆ. ಅದು ಅಪ್ರಾಕ್ಸಿಮೇಟ್ಲಿ ನಿಮ್ಗೊಂದು 17-18 ಇರ್ಬೋದು. ಮಾತಾಡಿದ್ರೆ ಐಡಿ ಸಿಗುತ್ತೆ. ಓಕೆ. ನಾನು ಸೆಕೆಂಡ್ ಸರ್ವಿಸ್ ಮಾಡಿಕೊಡ್ತೀನಿ. ಸೊ ಬಿಟ್ಟರೆ ಸರ್ವೀಸಲ್ಲಿ ಒಂದು ಮೈಲೇಜ್ ಇಶ್ಯೂ ಇದೆ ಅವಾಗಿಂದನು. ಎಷ್ಟು ಬರ್ತಾ ಇದೆ ಸರ್? ಸಿಟಿಯಲ್ಲಿ ಆದರೆ ಒಂದು 8, ಆಮೇಲೆ ತುಂಬ ವೇರಿಯೇಷನ್ ಇದೆ. ಆಮೇಲೆ ರೇಂಜ್ ಕೂಡ ಅಷ್ಟೇ ಅಷ್ಟು. ಮ್ಯಾನ್ಯಲ್ ಯಾವ ಪೆಟ್ರೋಲ್ ಯೂಸ್ ಮಾಡ್ತಾ ಇದ್ದೀರಾ ಸರ್? ನಾರ್ಮಲ್ ಪೆಟ್ರೋಲ್ ಸರ್. ಚಾವಿ ಸಿಟಿಲಿ ನಿಮಗೆ ಹೈವೇಲಿ ಎಷ್ಟು ಬರ್ತಾ ಇದೆ? ಹೈವೆಲ್ 12 ಒಳಗೇನೆ. ಯಾಕಂದರೆ BS6 ಅಲ್ಲಿ ನಿಮಗೆ ಏನು ಟ್ಯೂನ್ ಅಪ್ ಏನು ಆಪ್ಷನ್ ಬರಲ್ಲ. ಹೌದಾ? ಸ್ಪೋರ್ಟ್ ಥರ ಏನು ನಿಮಗೆ ECU ಒಂದು ಮೈಲೇಜ್ ಬರುತ್ತಾ, ಅದ್ರ ಮೇಲೆ ಡಿಪೆಂಡ್ಸ್ ಅಪಾನ್ ನಿಮ್ಗೊಂದು. ಅಂದರೆ ಮ್ಯಾನ್ಯಲ್ ಎಲ್ಲ ನಿಮಗೆ ಕಂಪೇರ್ಡ್ ಟು AT-ಲೆಲ್ಲ ಮ್ಯಾನ್ಯಲ್ ಅಲ್ಲ ಆದರೆ ನೀವು ಹೆಂಗೆ ಯೂಸ್ ಮಾಡ್ತಾ ಇದ್ರೆ ಇದ್ರ ಮೇಲೆ ಡಿಪೆಂಡ್ಸ್ ಅಪಾನ್ ನಿಮ್ಗೊಂದು ಮೈಲೇಜ್ ಬರುತ್ತೆ. ಅಂದರೆ ಯಾವ ಸ್ಪೀಡು ವಿತ್ AC ವಿತೌಟ್ AC ಫ್ಯೂಯಲು ಇದ್ರ ಮೇಲೆ ಕ್ಯಾಲ್ಕುಲೇಟ್ ಆಗಿ ಒಂದು ಮೈಲೇಜ್. ಬುಕ್ ಇಲ್ಲ ಸರ್ ಗಾಡಿ? ಏನು ಬುಕ್ಕು ಸರ್? ಸರ್ವಿಸ್ ಬುಕ್. ಸರ್ವಿಸ್ ಬುಕ್ಕು ಇಲ್ವಾ ಅಲ್ಲಿ? ಇಲ್ಲ, ಇದರಲ್ಲಿ ಒಂದೇ ಬುಕ್ ಇದೆ. ಬೇಕಾ ಸರ್ವಿಸ್ ಬುಕ್? ಫ್ಯೂಯಲ್ ಇವಾಗ ಅಲ್ಲಿ ತೋರಿಸ್ತಾ ಇದೆಯಲ್ಲ, ಹಾಂ, ಅಷ್ಟಿಲ್ಲ ಫ್ಯೂಯಲ್. ಚೆಕ್ ಮಾಡಬೇಕು ಸರ್, ಅದು ಚೆಕ್ ಮಾಡ್ತೀನಿ ಅದು. ಆಮೇಲೆ ಒಂದ್ಸರಿ ಸೆನ್ಸರ್ ಇಶ್ಯೂ ಬಂದಿತ್ತು ಸರ್. ಏನು ಸೆನ್ಸರ್? ಲೈಕ್ ಕಾರ್ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಲೈಕ್ ಸಡನ್ ಆಗಿ ನಿಂತೋಗಿತ್ತು ಗಾಡಿಯ. ಅಂದರೆ ರ್ಯಾಟ್ ಬೈಟ್ ಆಗೋ ಹೊತ್ತಿಗೆ? ರ್ಯಾಟ್ ಬೈಟ್ ಆಗಿರಲಿಲ್ಲ, ಇದು ತುಂಬಾ ಸ್ಟಾರ್ಟಿಂಗ್ 2 months ಇದ್ದಾಗ. ಅವಾಗ ನಾನೆಲ್ಲ ಆಚೆ ಇದ್ದೆ, ಕಾಲ್ ಮಾಡಿದೆ, ಲೈಕ್ ಫುಲ್ ರೀಸ್ಟಾರ್ಟ್ ಮಾಡಿ ಅಂದ್ರು. ಅದಾದ್ಮೇಲೆ ಸರಿ ಆಯ್ತು. ಅದೊಂದ್ಸರಿ ಸೆನ್ಸರ್ ಇಶ್ಯೂ ಬಂದಿತ್ತು. ಕ್ರ್ಯಾಂಕ್ ಆಗ್ತಾ ಇರ್ಲಿಲ್ವಾ ಅಥವಾ ನಿಮಗೆ ಯಾವ ಥರ? ಕಾರ್ ಸ್ಟಾರ್ಟೇ ಆಗ್ತಾ ಇರಲಿಲ್ಲ, ಸಡನ್ ಆಗಿ ಸ್ಟಾಪ್ ಆಗೋಯ್ತು. ಓಕೆ. ಏನ್ ಮಾಡಿದ್ರು ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಫುಲ್ ಸಿಸ್ಟಮ್ ರೀಸ್ಟಾರ್ಟ್ ಮಾಡಿ ಅಂದ್ರು, ರೀಸ್ಟಾರ್ಟ್ ಮಾಡಿದೆ. DTC ನಾನು ಸಿಸ್ಟಮ್ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ, ಏನಾದ್ರೆ ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ. ಆಮೇಲೆ ಇದೊಂದು ಇಶ್ಯೂ ಇದೆ ಸರ್, ಟಚ್ ಸ್ಕ್ರೀನ್ ಒಂದು. ತುಂಬಾ ಕಾರ್ಸ್ ಅಲ್ಲಿ ನೋಡಿ XUV 700 ಸಡನ್ ಆಗಿ ಹ್ಯಾಂಗ್ ಆಗೋಗುತ್ತೆ. ಒಂದು ಅಪ್ಡೇಟ್ ಇರಬೇಕು, ಅಪ್ಡೇಟ್ ಇದ್ರೆ ಮಾಡ್ಕೊಡ್ತೀನಿ. ಓಕೆ. ಅದು ಬಿಟ್ರೆ ಇನ್ನೇನು ಮೇಜರ್ ಇಶ್ಯೂ ಇಲ್ಲ ಸರ್. ಸೆಕೆಂಡ್ ಸರ್ವಿಸ್ ಆಯಿಲ್ ಚೇಂಜ್ ಇರುತ್ತೆ ನಿಮಗೆ. ಆಯಿಲ್ ಚೇಂಜ್, ಆಯಿಲ್ ಫಿಲ್ಟರ್, AC ಫಿಲ್ಟರ್ ಎಲ್ಲ ಅಪ್ರಾಕ್ಸಿಮೇಟ್ಲಿ ನಿಮ್ಗೊಂದು 6500 ತನಕ ಬರೋದು. ಇದು ಲೇಬರ್ ಏನಿರಲ್ಲ, ವ್ಯಾಲ್ಯೂಬಲ್ಸ್ ಏನಿದ್ರೆ ಎಲ್ಲ ಎತ್ಕೊಳ್ಳಿ. ಇಲ್ಲ ತೊಗೊಂಡಿಲ್ಲ ಬಿಡಿ, ಇದೆಲ್ಲ ಎತ್ಕೊಳ್ಳಿದ್ರು ಏನು ಮಿಸ್ ಆಗುತ್ತೆ ಅದೆಲ್ಲ ಅದು ಖಾಲಿ ಆಗಿದೆ ಬಿಡಿ, ಏನಿಲ್ಲ ಅದು. ಸರ್ ಆಮೇಲೆ ಇಲ್ಲೊಂದು ಪೇಂಟ್ದೊಂದು ಪ್ರಾಬ್ಲಮ್ ಇತ್ತು, ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು ತುಂಬಾ ಚಿಕ್ಕದಾಗಿತ್ತು, ಓಕೆನಾ? ಬರ್ತಾ 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 ಇದು ಜಾಸ್ತಿ ಆಗ್ತದೆ. ನೀವು ಕವರ್ ಹಾಕ್ತೀರಾ? ಕವರ್ ಹಾಕ್ತಿವಿ. ಕವರ್ ಎಷ್ಟು ಗಾಡಿಯಲ್ಲಿ ಬರ್ತಾ ಇದೆ. ಕವರು ಭಾರ ಇರುತ್ತಲ್ವಾ, ಎಳಿತೀರಲ್ವಾ, ಅವಾಗ ಫುಲ್ಲು ಫಸ್ಟ್ಗೆ ಹೋಗಿರುತ್ತೆ. ಈ ಎಡ್ಜಸ್ ಎಲ್ಲಾನು ಹೋಗುತ್ತೆ ಕವರ್. ಹೌದಾ? ಅಂದ್ರೆ ಎತ್ತುವಾಗ ಎಡ್ಜಸ್ ಬರುವಾಗ ಸ್ವಲ್ಪ ಮೇಲಕ್ಕೆ ಎತ್ತಬೇಕು. ಎತ್ತುವಾಗ ನೀವು ಹೆಂಗೆ ಹೇಳಿದ್ರೆ ಭಾರ ಇರುತ್ತಲ್ಲ, ಎಳ್ಕೊಂಡೇ ಬರುತ್ತೆ. ಓಕೆ. ಅದೇ 2 ಸೈಡ್ ಆಗಿತ್ತು ಅದೇ ತರ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲೂ ಬರುತ್ತೆ. ಅಂದ್ರೆ ಈ ತರ ಹೇಳಿದ್ರೆ ಅಂದ್ರೆ ಫೋರ್ಸ್ ಅದಕ್ಕೆ ಬೀಳುತ್ತಲ್ವಾ. ಓಕೆ. ಬರುವಾಗ ಎಡ್ಜಸ್ ಎಲ್ಲ ಬರುವ ತೆಗಿಬೇಕು. ಓಕೆ. ಸೊ ಇಲ್ಲಿ ಲೈಕ್ ನಮ್ಮ ಲೋಕಲ್ ಗ್ಯಾರೇಜ್ ಅಲ್ಲೇ ಆಚೆ ಇದೆ, ಸರಿ ಮಾಡ್ತಿದ್ದೆ. ಇದು ಕ್ಲೈಮ್ ಕೊಡಲ್ವಲ್ಲ ಸರ್? ಕ್ಲೈಮ್ ಕೊಡಲ್ವಾ? ಯಾಕೆ? ಟ್ಯಾಂಪರ್ ಆಗಿದೆ, ಕ್ಲೈಮ್ ಕೊಡಲ್ಲ.
ಏನ್ ಟೆಂಪರ್ ಆಗಿದೆ? ರಿಪೇರ್ ಮಾಡಿದ್ದಾರೆ ಆಗ್ಲೇ. ಓಕೆ. ಸೊ ರ್ಯಾಟ್ ಬೈಟ್ ಆಗಿದ್ದ ಕಂಡೀಷನ್ ಹಂಗೆ ಇರಬೇಕಾಗುತ್ತೆ. ನೀವು ಟೋ ಮಾಡಿಸ್ಬೇಕು, ಫ್ರೀ ಟೋಯಿಂಗ್ ಇರುತ್ತೆ. ಟೋ ಮಾಡಿಸ್ಕೊಂಡಿದ್ದೀರಿ, ನೀವು ಕ್ಲೈಮ್ ಮಾಡಿಸ್ಬೋದಾಗುತ್ತೆ. ನಾನು ಆಚೆ ಇದ್ದೆ, ಅದಕ್ಕೆ ಈಗ ನೀವು ಆಫರ್ ಏನ್ ಮಾಡ್ತಾರೆ ಅಂದ್ರೆ, ಇದಾಗಲೇ ವೈರಿಂಗ್ ರಿಪೇರ್ ಆಗಿದೆ ಅಂದ್ಬಿಟ್ಟು ಅವರು ರಿಜೆಕ್ಟ್ ಮಾಡ್ತಾರೆ. ಅಲ್ಲ, ಇದು ಬಿಚ್ಬೋದಲ್ಲ ಇದು? ಅದನ್ನು ಕವರ್ ಬಿಚ್ಚಿದ್ರು ವೈರಿಂಗ್ ಫುಲ್ ಅವ್ರೇನ್ ಮಾಡಿರ್ತಾರೆ, ಇವಾಗ ಸೆಟ್ ಆಗಿರುತ್ತೆ ಅಂತೇಳಿ ಅಲ್ಲಿಂದ ಎಕ್ಸ್ಟ್ರಾ ಪೀಸ್ ಅವ್ರು ಏನ್ ಮಾಡ್ತಾರೆ, ಕಾಪರ್ಗೆ ಮೇಲ್ಗಡೆ ಇನ್ಸುಲೇಟರ್ ತೆಗಿಲೇದು, ತೆಗಿದ್ರೆ ಒಂದಕ್ಕೊಂದು ಜಾಯಿನ್ ಮಾಡಕ್ಕಾಗಲ್ಲ. ಅದು ಈಸಿಯಾಗಿ ಗೊತ್ತಾಗುತ್ತೆ. ಹೌದಾ? ಮತ್ತೆ ಇದೇನಾದ್ರು ಪ್ರಾಬ್ಲಮ್ ಬಂದ್ರೆ ಬರುತ್ತಾ? ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಏನು ಬರಲ್ಲ. ಇವಾಗ ಲೈಟ್ ಏನಾದ್ರು ಇಂಡಿಕೇಶನ್ ಬರ್ತಾ ಇದೆಯಾ? ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬರ್ತಾ ಇಲ್ಲ. ಯಾವಾಗ ಆಗಿದ್ದು ರಿಪೇರ್? ಆಯ್ತು, ಒಂದು ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಆಯಿತು. ಪ್ರೆಸೆಂಟ್ ಏನು ಪ್ರಾಬ್ಲಮ್ ಬರಲ್ಲ. ಅದೇ 4-5 ಮಂತ್ಸ್ ಡ್ರೈವ್ ಆಗಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಫ್ಯೂಚರ್ ಅಲ್ಲಿ ಬೇರೆ ಕಡೆ ಎಲ್ಲಾದ್ರೂ ವೈಟ್ ಟ್ರಾನ್ಸ್ಫರ್ ಆದಾಗ ತಕ್ಷಣ ನೀವು ರಿಪೇರ್ ಮಾಡ್ಕೋಬಹುದು ಗಾಡಿ ತರಿಸಿ. ಅಂದ್ರೆ ಟೋಯಿಂಗ್ ಅಥವಾ ಏನಾದ್ರು ಇಲ್ಲಿರೋ ನಿಮ್ಗೆ ಹೊಸ ವೆಹಿಕಲ್ 1 year ಆಗಿದೆ. 1 year ಆಗಿದೆ. RS ಇರುತ್ತೆ, ರೋಡ್ ಸೈಡ್ ರೆಸಿಸ್ಟೆನ್ಸ್ ಇರುತ್ತೆ, ಫ್ರೀ ಟೋಯಿಂಗ್ ಇರುತ್ತೆ. ನೀವು ಆರಾಮಾಗಿ ನಿಯರೆಸ್ಟ್ ನೀವು ಇರೋದು ಇಲ್ಲಿ ಮಹಾಲಕ್ಷ್ಮಿ ಆಯಿತು. ನಿಯರೆಸ್ಟ್ ಅಂದ್ರೆ ನಮಗೆ ಬರುತ್ತೆ. ನಿಯರೆಸ್ಟ್ ಡೀಲರ್ ಸಿಕ್ಕಿ ನಿಮಗೆ ಟೋ ಮಾಡಿ ಫ್ರೀ ಟೋಯಿಂಗ್ ಇರುತ್ತೆ. ಟೋ ಮಾಡಿಸ್ಕೊಳ್ಳಿ, ಗಾಡಿ ಬಿಡಿ, ನನ್ನ ಕ್ಲೈಮ್ ರಿಪೇರ್ ಮಾಡ್ಬೋದು. ಓಕೆ. ಯಾಕಂದ್ರೆ ಬೈಕ್ ಟ್ಯಾಂಪರ್ ಆಗಿದ್ರೆ ಇನ್ಶೂರೆನ್ಸ್ ಅಲ್ಲಿ ಬಿಡೋದಿಲ್ಲ, ರಿಜೆಕ್ಟ್ ಮಾಡ್ತಾನೆ 100%. ಓಕೆ. ಟ್ಯಾಂಪರ್ ಆಗಿದ್ರೆ ರ್ಯಾಟ್ ಬೈಟ್ ಆಗಿದೆ, ನೀವು ಹಂಗೆ ಡೈರೆಕ್ಟ್ ಆಗಿ ವೆಹಿಕಲ್ ಟೋ ಮಾಡ್ತಿದ್ರೆ ಅದನ್ನ ಕ್ಲೈಮ್ಗೆ ಹಾಕ್ಬೋದು. ಏನೋ ಪ್ರಾಬ್ಲಮ್ ಬರಲ್ಲ ಅಂದ್ರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಹಾಗೆ ರಿಪೇರ್ ಮಾಡಿದ್ದಿ, ಆಗ್ಲೇ ಓಡ್ತಾ ಇದೆಯಲ್ಲ ಗಾಡಿ. ಆಯ್ತು, 5-6 ಮಂತ್ಸ್ ಆಯ್ತು. ಹಂಗಾದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಆಮೇಲೆ ಆಗಿ ರಿಪೇರ್ ಆದ್ಮೇಲೂ ನಿಮ್ಗೆ ಏನಾದ್ರು ಇಂಡಿಕೇಶನ್ ಲೈಟ್ಸ್ ಬರ್ತಾ ಇದೆ ಅಥವಾ ಪಿಕಪ್ ಲೋ ಇದೆ, ಆ ಥರದ್ದು ಏನಾದ್ರು ಇತ್ತು ಅಂದಾಗ ನೀವು ಕ್ಲೈಮ್ ಹೋದ್ರೆ ಟ್ರೈ ಮಾಡ್ಬೋದು. ನೀವೇನಾದ್ರು ಇದಕ್ಕೆ ಸಾಕಿದೆ, ಇದಕ್ಕೆ ಸಾಕಿದೆ. ಹೌದು. ಈಗ ಹೊಸ ಪಾರ್ಟ್ ಒಂದು 380.5 3,500 ಬರುತ್ತೆ. ಇದಾಗಲ್ಲ ಅಂತೀರ ಹಂಗಾರೆ ಕ್ಲೈಮ್? ಕ್ಲೈಮ್ ಹಾಕಿದ್ರು 100% ರಿಜೆಕ್ಟ್ ಮಾಡ್ತಾರೆ. ಟ್ರೈ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ಪ್ರೊಸೆಸ್ ಮಾಡ್ಬೋದು. ಒನ್ಸ್ ರಿಜೆಕ್ಟ್ ಆದ್ರೆ ನಿಮಗೆ ನೋ ಕ್ಲೈಮ್ ಬೋನಸ್ ಬರಲ್ಲ. ಕ್ಲೈಮ್ ಅಪ್ಲೈ ಮಾಡ್ತೀರಾ, ಅವರು ವಿಡ್ರಾ ನೀವೇನಾದ್ರು ಮಾಡ್ಕೊಂಡ್ರೆ ಕ್ಲೈಮ್ ವಿಡ್ರಾ ಮಾಡಿದ್ರೆ ನಿಮ್ಗೆ ನೋ ಕ್ಲೈಮ್ ಬೋನಸ್ ಕಂಟಿನ್ಯೂಷನ್ ಆಗುತ್ತೆ. ನೆಕ್ಸ್ಟ್ ವರ್ಷಕ್ಕೆ ಕ್ಲೈಮ್ ಮಾಡಿದ್ರು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಒಂದ್ಸತಿ ನೀವು ಅವ್ರ ಕಡೆಯಿಂದ ರಿಜೆಕ್ಟ್ ಆದಾಗ ನಿಮ್ಗೆ ನೋ ಕ್ಲೈಮ್ ಬೋನಸ್ 0, ಕ್ಲೈಮು ಬರಲ್ಲ ಆ ಥರ. ಬಟ್ ವೆರಿ ಟ್ಯಾಂಪರ್ ಆಗಿರ್ಬಾರ್ದು, 99% ರಿಜೆಕ್ಟ್ ಆಗುತ್ತೆ. ಓಕೆ. ಆಮೇಲೆ ಟೈಲ್ ಲೈಟ್ ಒಂದು ಸ್ವಲ್ಪ ಕ್ರ್ಯಾಕ್ ಬಿಟ್ಟಿತ್ತು. ಇದೇನು ಪ್ರಾಬ್ಲಮ್ ಮಾಡಲ್ಲ ಅಲ್ಲ ಇದು? ಈ ಬಾಕ್ಸ್ ಇದೇನು ಪ್ರಾಬ್ಲಮ್? ಈಗ ಇನ್ಸುಲೇಟರ್. ಯಾಕಂದ್ರೆ ಇದು ಕಚ್ಚಾಕಿದೆಯಲ್ಲ, ಅದೇನಾಗಲ್ಲ ಅಂತ. ಡಾಕ್ಯುಮೆಂಟ್ ಕಳಿಸ್ಲಾ ಮಾಡ್ಬಿಟ್ಟು ಕಳಿಸಿ. ಇದು ಕಲ್ಲು ಬಿದ್ದೇನೋ ಆಗಿದೆ ಮಾಡ್ಬೋದು. ಕ್ಲೈಮ್ ಚಾರ್ಜಸ್ 2,000 ಬರುತ್ತೆ. ಪಾರ್ಟ್ ರೇಟ್ ನಿಮಗೆ 4,900 ರೂಪಾಯಿ ಬರುತ್ತೆ. 2,500 ಕ್ಲೈಮ್ ಮಾಡೋದು. ಮಿನಿಮಮ್ ಅಷ್ಟು ಪೇ ಮಾಡಲೇಬೇಕಾ? ಕ್ಲೈಮ್ ಚಾರ್ಜ್ ಅಂದ್ರೆ ವೆಹಿಕಲ್ ಸಿಸಿ ಮೇಲೆ 1,500 cc ಒಳಗಡೆ ಗಾಡಿಗಳಿಗೆ 1,000 rupees ಬರುತ್ತೆ. ಓಕೆ. ಒಬ್ಬ ಗಾಡಿಗಳಿಗೆ 2,000 rupees ಬರುತ್ತೆ. ನಿಮ್ಮ ಇನ್ಶೂರೆನ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಕ್ಲೈಮ್ ಚಾರ್ಜ್ ಸೊ ಈ ಪಾರ್ಟ್ ಎಷ್ಟಾಗುತ್ತೆ ಇದು? 4,900 ರೂಪಾಯಿ ಬರುತ್ತೆ. 800 ಅರ್ಧಕ್ಕರ್ಧ ನಾವೇ ಪೇ ಮಾಡ್ದಂಗೆ ಆಯ್ತಲ್ಲ, ಮತ್ತೆ 2,000. ಎರಡು ಹೊರದಾಗಿರೋ ಒಂದು ಇದು ಸೇಮ್ ರೇಟ್, ಆಲ್ಮೋಸ್ಟ್ ಸೇಮ್ ಬರುತ್ತೆ. ಒಂದು 9,000 ರೂಪಾಯಿ 10,000 ರೂಪಾಯಿ ಆಗಿರೋದು. ಸೊ ಅದಾಗ ಕ್ಲೈಮ್ ಮಾಡಿದಾಗ ನಿಮ್ಗೆ 2,000. ಇದಕ್ಕೆ ಎರಡು ಹೊರದಾಗಿರೋ ಕ್ಲೈಮ್ ಮಾಡ್ಬೋದಾಗುತ್ತೆ. ಬಟ್ ಒಂದಕ್ಕೆ ಬರ್ತಿರಲ್ಲ. ಮತ್ತೆ ಇದು ಹಂಗೆ ಬಿಡಕ್ಕೂ ಆಗಲ್ವಲ್ಲ, ಅದಕ್ಕೆ ಒಂಥರ ಆಡಾಗಿ ಕಾಣುತ್ತೆ ಇದು. ಒಂದು ನಿಮಿಷ. ಸೊ ಗೈಸ್, ಫೈನಲಿ ಸರ್ವಿಸ್ ಆ್ಯಂಡ್ ಇನ್ಸೂರೆನ್ಸ್ ಕ್ಲೈಮ್ ಮಾಡೋದು ಬಿಟ್ಟಿದ್ದೀನಿ. ಸೊ ಏನಂದರೆ ರ್ಯಾಟ್ ಬೈಟ್ ಅದು ಆಲ್ರೆಡಿ ರಿಪೇರ್ ಆಗಿತ್ತು, ಒಂದು 4-5 ಮಂತ್ಸ್ ಮೇಲಾಗಿತ್ತು ಅದು. ಸೊ ಅವ್ರು ಹೇಳ್ತಾ ಇದ್ದಾರೆ ಅದು ಕ್ಲೈಮ್ ಆಗಲ್ಲ, ಯಾಕಂದರೆ ಆಲ್ರೆಡಿ ಟ್ಯಾಂಪರ್ ಆಗೋಗಿದೆ ಅದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದನ್ನ ಕ್ಲೈಮ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರು. ಆ್ಯಂಡ್ ಅದೇನೋ ಅಂತ ಪ್ರಾಬ್ಲಮ್ ಏನಿಲ್ಲ, ಇದುವರೆಗೂ ಪ್ರಾಬ್ಲಮ್ ಬಂದಿಲ್ಲ 4-5 ಮಂತ್ಸ್ ಆಗಿದ್ರು. ಸೊ ಅದು ಟೈಲ್ ಲೈಟಲ್ಲಿ ಡ್ಯಾಮೇಜ್ ಇತ್ತಲ್ಲ ಲೈಟ್ಸು, ಸೊ ಅದನ್ನ ಮಾತ್ರ ಇವಾಗ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ದೀನಿ. ಅರೌಂಡ್ 6,000 ಏನೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಆಲ್ರೆಡಿ ಅದು ಇನ್ನೊಂದು ಇನ್ಶೂರೆನ್ಸ್ ಕೂಡ ನಾನು ತೊಗೊಂಡಿದ್ದೀನಿ. ಸೊ ನನ್ನ ಪ್ರೀಮಿಯಮ್ ಆಗಲಿ ನೋ ಕ್ಲೈಮ್ ಬೋನಸ್ ಆಗಲಿ ಏನು ಅಫೆಕ್ಟ್ ಆಗಿಲ್ಲ ನನಗೆ. ಸೊ ಅದರಿಂದ ಏನು ತೊಂದರೆ ಇಲ್ಲ, ಮಾಡಿಸ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ 4 days ಬೇಕಂತೆ ಎಲ್ಲ ಕಂಪ್ಲೀಟ್ ಆಗಿ ಇದಾಗಕ್ಕೆ. ಯಾಕಂದರೆ
ಇನ್ಶೂರೆನ್ಸ್ ಪ್ರೊಸೆಸ್ ಆಗಕ್ಕೇನೆ ಅರೌಂಡ್ 2 days ಬೇಕು ಸರ್ವೆ ಮಾಡ್ಬೇಕಂತ. ಆಮೇಲೆ ಆ ಪಾರ್ಟ್ ಬಂದು ಇಲ್ಲಿ ಅವೈಲೇಬಲ್ ಇಲ್ಲ, ಈ ವೇರ್ ಹೌಸ್ ಅಲ್ಲಿ, ಸಾರಿ ಈ ಸರ್ವಿಸ್ ಸೆಂಟರ್ ಇಲ್ಲ. ಸೊ ಅದನ್ನ ಬೇರೆ ಕಡೆಯಿಂದ ತರಿಸ್ಕೋಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ಬೇಕಂತೆ. ಸೊ ಅರೌಂಡ್ ಥರ್ಸ್ಡೇ ಹಂಗೆ ಕೊಡ್ತೀನಿ, 4 days ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ಆದ್ರೂ ನಮ್ಮ ಮನೆ ಮುಂದೆ ಇದ್ರೆ, ನಮ್ಮ ಹತ್ರ ಇದ್ರೆ ಏನೋ ಒಂಥರ ಸೆಕ್ಯೂರ್ಡ್ ಅಂಡ್ ಸೇಫ್ ಫೀಲಿಂಗು. ಇಲ್ಲಿ ಕೊಡೋದ್ರಿಂದ ಯೋಚನೆ ಮಾಡ್ತಾ ಇದೆ, ಬಟ್ ಏನೋ ಮಾಡೋಕ್ಕಾಗಲ್ಲ, ಬೇರೆ ವಿಧಿ ಇಲ್ವಲ್ಲ. ನಾನು ಆಚೆ ಮಾಡಿಸ್ಕೊಂಡ್ರು ಅರೌಂಡ್ 6,000 ಆಗುತ್ತೆ. ಸೊ ಆಚೆ ಮಾಡಿಸಿದ್ರು ಏನು ಬರ್ತಿಲ್ಲ ಅಂತ ನನ್ಗೆ ಅನ್ನಿಸ್ತು. ಆ್ಯಂಡ್ ಇದು ಜೆನ್ಯೂನ್ ಪಾರ್ಟ್ ಬರುತ್ತಲ್ಲ, ಸೊ ಹಾಕ್ಸಿದ್ರು ಒರಿಜಿನಲ್ ಪಾರ್ಟ್ ಹಾಕ್ಸೋಣ ಅಂತ ಅಂದ್ಕೊಂಡೆ. ಸೊ ನೋಡೋಣ, ನಿಮಗೆ ನೆಕ್ಸ್ಟ್ ಥರ್ಸ್ಡೇ ಅಪ್ಡೇಟ್ ಮಾಡ್ತೀನಿ. ಅಂದರೆ ಈ ವ್ಲಾಗಲ್ಲೇ ಕಂಟಿನ್ಯೂ ಆಗುತ್ತೆ, ಏನಾಯಿತು ಎಷ್ಟಾಯಿತು ಬಿಲ್ ಎಲ್ಲನೂ. ಆಲ್ರೆಡಿ ಎಸ್ಟಿಮೇಟೆಡ್ ಬಿಲ್ 4,800 ಕೊಟ್ಟಿದ್ದಾರೆ ಜಸ್ಟ್ ಸರ್ವಿಸ್ದು. ಆ್ಯಂಡ್ ಕ್ಲೈಮ್ದೇನಿದೆ ಕ್ಯಾಶು ಅದನ್ನು 2,000 ಏನೋ ಅಂತ ಹೇಳಿದ್ದಾರೆ. ಸೊ 1,500 cc ಒಳಗಡೆ ಆದರೆ 1,000 rupees ನಾವು ಪೇ ಮಾಡಬೇಕಾಗಿರೋದು. 1,500 cc ಮೇಲೆ ಆದರೆ 2,000 rupees ಅಂತೆ. ಸೊ ನೋಡೋಣ ಎಷ್ಟಾಗುತ್ತೆ ಅಂತ, ನಿಮಗೆ ಅಪ್ಡೇಟ್ ಕೊಡ್ತೀನಿ ಸರ್ವಿಸ್ ಎಲ್ಲ ಆದಮೇಲೆ. ಆ್ಯಂಡ್ ಮೇಜರ್ ಇಶ್ಯೂ ಅಂತ ಹೇಳೋದಾದರೆ ಸ್ವಲ್ಪ ಈ ಫ್ಯೂಯಲ್ ಗೇಜದೊಂದು ಇಶ್ಯೂ ಇತ್ತು, ರೇಂಜ್ ಆ್ಯಂಡ್ ಫ್ಯೂಯಲ್ ಗೇಜು. ಅದನ್ನು ಸರಿ ಮಾಡ್ಸಕ್ಕೆ ಹೇಳಿದ್ದೀನಿ. ಬಿಟ್ಟರೆ ಮೈಲೇಜ್ದೇನು ಮಾಡೋಕ್ಕಾಗಲ್ಲ, ಅದು BS6 ಆಗಿರೋದ್ರಿಂದ ಏನು ಟ್ಯೂನಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಅದು ಬಿಟ್ಟರೆ ಆಯಿಲ್ ಚೇಂಜ್ ಮಾಡ್ತಾರೆ, ಆಯಿಲ್ ಫಿಲ್ಟರ್ ಎಲ್ಲ ಕ್ಲೀನ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನೇನಂತ ಏನು ಮೇಜರ್ ಇಲ್ಲ. ಆ್ಯಂಡ್ ಫ್ಯೂಯಲ್ದೊಂದು ಸರಿ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲೈಕ್ ಅದೇನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಕಾರ್ ಸ್ಟಾರ್ಟ್ ಮಾಡಿದಾಗ ರೈಸ್ ಆಗಿರುತ್ತೆ, ಆಮೇಲೆ 1 or 2 kilometers ಹೋದ್ಮೇಲೆ ನಾರ್ಮಲ್ ಬರುತ್ತೆ. ಅದು ನನ್ಗೆ ಗೊತ್ತಾಗ್ತಾ ಇಲ್ಲ, ಅದು ಎಲ್ಲ ಕಾರ್ಸಲ್ಲೂ ಆ ಥರ ಇರುತ್ತಾ ಏನು ಅಂತ. ಅದೊಂದು ಸರಿ ಆದರೂ ನಮ್ಮ ಕಡೆಯಿಂದ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜನರಲ್ ಸರ್ವಿಸ್ ಆಗಿದ್ರೆ ಇವತ್ತು ಈವ್ನಿಂಗೇ ಕೊಡ್ತಾ ಇದ್ರು, ಇವತ್ತು ಈವ್ನಿಂಗೇ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾ ಇರೋದ್ರಿಂದ ಟೈಮ್ ತಗೊಳುತ್ತೆ, 4 days ಪಾರ್ಟ್ ಎಲ್ಲ ಬರೋಕ್ಕೆ. ನೋಡೋಣ, ಅಪ್ಡೇಟ್ ಮಾಡ್ತೀನಿ ನಿಮಗೆ.